ಸರ್ಕಾರದ ವಿರುದ್ಧ ಎಚ್ಡಿಕೆ ಫೋನ್ ಕದ್ದಾಲಿಕೆ ಆರೋಪವನ್ನು ಮಾಡಿದ್ರು. ಆ ಆರೋಪಕ್ಕೆ ಈಗ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಬೇಡಿ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದೆ. ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫೋನ್ ಕದ್ದಾಲಿಕೆ ಆರೋಪವನ್ನು ಮಾಡಿದ್ರು. ಎಚ್ಡಿಕೆ ಆರೋಪಗಳಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಸರ್ಕಾರದ ಮೇಲೆ ಸುಳ್ಳು ಆರೋಪವನ್ನು ಮಾಡೋಕೆ ಹೋಗಬೇಡಿ ಅಂತ, ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಆಹ್ವಾನ ನೀಡಿದ್ರು ಕೂಡ ಬರ್ತಾ ಇಲ್ಲ. ಅವರು ಚರ್ಚೆಗೆ ಬಾರದೆ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದೀರಿ ನೀವು, ಇದು ಸರಿಯಲ್ಲ. ಸಚಿವರಾಗಿ ನೀವೆಷ್ಟು ಪುರುಷೋತ್ತಮರಾಗಿದ್ದೀರೆಂದು ಜನತೆಗೆ ಗೊತ್ತು. ಎಕ್ಸ್ ಮೂಲಕ ಎಚ್ಡಿಕೆಗೆ ತಿರುಗೇಟು ನೀಡಿದೆ ಕಾಂಗ್ರೆಸ್. ಫೋನ್ ಟ್ಯಾಪಿಂಗ್ ವಿವಾದದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಗೃಹ ಸಚಿವ, ಆಧಾರಗಳಿದ್ದರೆ ನೀಡಿ, ತನಿಖೆ ನಡೆಸ್ತೇವೆ, ಸುಮ್ಮನೆ ಸುಳ್ಳು ಆರೋಪ ಮಾಡಬೇಡಿ. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ನೀವು ಸಾಕ್ಷಿ ಇದ್ರೆ ಕೊಡಿ, ತನಿಖೆ ಮಾಡಿಸೋಣ. ರಾಜ್ಯದಲ್ಲಿ ಅಂತಹ ಯಾವುದೇ ಬೆಳವಣಿಗೆ ನಡೆದಿಲ್ಲ, ನೀವೇನು ಕೂಡ ಸುಳ್ಳು ಹೇಳಕ್ಕೆ ಹೋಗಬೇಡಿ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಫೋನ್ ಕದ್ದಾಲಿಕೆ ಆರೋಪ ಮಾಡ್ತಾ, ಅಂದರೆ ಅದ್ರ ಮೇಲೆ ಮಾಡಿದ್ದಾರೆ ಅಂದರೆ ಕೆಲವೊಂದು ಮಾಹಿತಿಗಳನ್ನು ಇವರು ತಗೋತಾ ಇದ್ದಾರೆ, ಪರ್ಸನಲ್ ಆಗಿ ಮಾತಾಡುವಂತಹ ವಿಚಾರಗಳನ್ನು ಅಂತ. ಫೋನ್ ಕದ್ದಾಲಿಕೆ ಆರೋಪ ಅಂದರೆ ಅವ್ರು ಮಾತನಾಡೋದನ್ನು ಅವ್ರಿಗೆ ಗೊತ್ತಿಲ್ಲದೆ ಹಾಗೆ ತಿಳಿದುಕೊಳ್ಳೋದು ಒಂದು ಟೆಕ್ನಾಲಜಿಯ ಮೂಲಕ. ಈ ಒಂದು ಗಂಭೀರ ಆರೋಪವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ರು. ಅದಕ್ಕೆ ಸರಿಯಾದ ರೀತಿಯಲ್ಲೇ ಮಾತನಾಡಿದ್ದಾರೆ ಪರಮೇಶ್ವರ್ ಅವರು. ಸುಮ್ಮನೆ ಸರ್ಕಾರದ ಮೇಲೆ ಆರೋಪವನ್ನು ಮಾಡೋಕೆ ಹೋಗಬೇಡಿ, ನಿಮ್ಮ ಹತ್ರ ಏನಾದರೂ ಸಾಕ್ಷಿಗಳಿದ್ರೆ ಕೊಡಿ, ತನಿಖೆ ಮಾಡಿಸೋಣ. ಇಲ್ಲ, ಬಹಿರಂಗ ಚರ್ಚೆಗೆ ಬನ್ನಿ ಅಂತ ನಾವು ಕರೆದಿದ್ವಿ, ಆದರೂ ಕೂಡ ನೀವು ಬರ್ತಾ ಇಲ್ಲ. ಚರ್ಚೆಗೆ ಬಾರದೆ ನೀವು ಸುಮ್ಮನೆ ಹಿಟ್ ಅಂಡ್ ರನ್ ಹೊಡೆಯೋದು, ಹೊಡೋದು, ಸುಮ್ಮನೆ ಆರೋಪವನ್ನು ಮಾಡೋದು, ಎಲ್ಲೂ ಕೂಡ ಕಾಣದೆ ಹೋಗ್ಬಿಡೋದು. ನೀವು ಸಚಿವರಾಗಿ ಎಷ್ಟು ಕೆಲಸ ಮಾಡಿದ್ದೀರಿ, ಎಷ್ಟು ಉತ್ತಮರಾಗಿದ್ದೀರಿ, ಪುರುಷೋತ್ತಮರಾಗಿದ್ದೀರಿ ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನೀವು ಕೂಡ ಹೇಳಬೇಕಾಗಿಲ್ಲ, ನಾನು ಕೂಡ ಹೇಳಬೇಕಾಗಿಲ್ಲ, ಎಲ್ಲವೂ ಕೂಡ ಗೊತ್ತಿದೆ. ಹೀಗಂತ ಹೇಳಿ ಎಕ್ಸ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಮತ್ತು ಪರಮೇಶ್ವರ್ ಅವರು ಕೂಡ. ನೋಡಿ, ಈ ಫೋನ್ ಟ್ಯಾಪಿಂಗ್ ವಿಚಾರ ಏನಿದೆ, ನೀವು ಹೇಳ್ತಾ ಇದ್ದೀರಿ, ಆರೋಪವನ್ನು ಮಾಡ್ತಾ ಇದ್ರಲ್ಲ, ಅದು ಯಾವುದೂ ಕೂಡ ಆಗಿಲ್ಲ ರಾಜ್ಯದಲ್ಲಿ. ಅಂತಹ ಯಾವ ಅಗತ್ಯ ಕೂಡ ಇಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ಆರೋಪವನ್ನು ನಿರಾಕರಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಯಾವುದೇ ಫೋನ್ ಟ್ಯಾಪಿಂಗ್ ಸರ್ಕಾರ ಮಾಡ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಎಚ್.ಡಿ.ಕೆ BJP ಬಳಿ ದಾಖಲೆ ಇದ್ದರೆ, ಅವರಿಬ್ಬರ ಬಳಿ ಏನಾದರೂ ಇದ್ದರೆ ಸರ್ಕಾರಕ್ಕೆ ಕೊಡಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತೀವಿ. ನಿಮ್ಮ ಮೇಲೆ ಏನಾದರೂ ಡೌಟ್ ಇದೆ ಅಥವಾ ಕೆಲವೊಂದು ವಿಚಾರದಲ್ಲಿ ಏನಾದರೂ ಇದ್ದರೆ ನಿಮಗೆ ಆಧಾರರಹಿತವಾದಂತಹ ಆರೋಪಗಳನ್ನು ಮಾಡೋದು ಸರಿಯಲ್ಲ. ವಿಪಕ್ಷ ನಾಯಕರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.